ಉಪಗುಪ್ತ ಅಂತಕ್ಕಂಥವ ಬೌದ್ಧ ಸನ್ಯಾಸಿ, ಬುದ್ಧನ ಕಾಲದ ನಂತರ ಬಂದಿರತಕ್ಕಂಥವನು. ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿಕೊಂಡ ರಾಜ ಇದ್ದವ. ಆದ್ರೆ ಬುದ್ಧನ ಒಂದು ಅನುಯಾಯಿಯಾಗಿ ಎಲ್ಲ ಸಾಮ್ರಾಜ್ಯವನ್ನು ತೊರೆದು ಏನು ಮಾಡ್ತಾನ ಅಂತಂದ್ರೆ ಬುದ್ಧ ಅನುಯಾಯಿ ಆಗ್ತಾನ. ಅವ್ರ ಕೆಲಸ ಏನು? ಒಂದು 4 ಮನಿ ಭಿಕ್ಷೆ ಬೇಡೋದು, ಜನರಿಗೆ ಒಂದಿಷ್ಟು ಆಧ್ಯಾತ್ಮದ ಜ್ಞಾನವನ್ನು ಕೊಡೋದು. ಹಿಂಗೆ ಒಂದು ದಿವಸ ಉಪಗುಪ್ತ ಏನು ಮಾಡಿದ ಅಂತಂದ್ರೆ ಒಂದು ಓಣಿಯೊಳಗ ಭಿಕ್ಷಾಂದೇಹಿ ಅಂತ ಮನಿ ಬೇಡ್ಕೊತ ಹೋಗ್ತಿರ್ತಾನೆ. ಆ ಬೇಡುವಂಥ ಸಂದರ್ಭದೊಳಗೆ ಒಂದು ಮನಿ ಅದು ವೇಷೆಯ ಮನಿ ಇರ್ತದೆ. ಆಗೆಲ್ಲ ಅವರಿಗೆ ನರ್ತಕಿಯರು ಅಂತ ಕರಿತಿದ್ರು. ಯಾಕಂದ್ರೆ ಆಗಿನ ಕಾಲದೊಳಗೆ ಹೆಂಗಿತ್ತು ಅಂತಂದ್ರೆ ಸುಸಂಸ್ಕೃತವಾಗಿರ್ತಕ್ಕಂಥ ಮನೆತನದವರು ಯಾರೂ ಕೂಡ ನಾಟ್ಯವನ್ನು ಮಾಡ್ತಿದ್ದಲ್ಲ, ವೇಷೆಯರೇ ನಾಟ್ಯವನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿ ಆಗಿತ್ತು. ಆಕೆಯ ಮನೆಗೆ ಹೋಗಿ ಭಿಕ್ಷಾಂದೇಹಿ ಅಂತಾನ. ಆಕೆ ಬಾಗ್ಲ ತೆಗೆದು ನೋಡ್ತಾಳ, ಬುದ್ಧ ಸನ್ಯಾಸಿ ನಿತ್ತಾನ, ಕಾವಿ ಬಟ್ಟಿ, ಅವನ ರೂಪ ಯುವಕವ, ತರುಣವ, ಅವನ ರೂಪ ಸುದ್ರೂಪವಾಗಿರ್ತಕ್ಕಂಥ ರೂಪ. ಆಕಿ ಏನು ಮಾಡಿದಳು ಅಂತಂದ್ರ ಅವನ ನೋಡಿ ಅಂತಾಳ, ಅಲ್ಲೋ ಸನ್ಯಾಸಿ, ಬೌದ್ಧ ಸನ್ಯಾಸಿ, ನೀನು ಮನಿ ಒಂದಿಷ್ಟು ಅನ್ನ ಬೇಡ್ಕೊತ ಹೋಗ್ತಿಯಲ್ಲ, ಇವತ್ತಿಂದ ಅನ್ನ ಬೇಡೋದು ಬೇಡ, ಇವತ್ತು ನನ್ನ ಮನೆಗೆ ಬಂದಿಯಲ್ಲ, ನನ್ನ ಮನಿ ಒಳಗೆ ಬಂದು ಬಿಡು, ನಾನು ನಿನ್ನಾಕೆ ನನ್ನ ಆಸ್ತಿನೂ ನಿಂದ ಆಗತ್ತ ಅಂದ್ಲು ಬೌದ್ಧ ಸನ್ಯಾಸಿ ಉಪಗುಪ್ತಗ. ನೀವು ಅನ್ನ ಅಷ್ಟ ಅಲ್ಲ, ನಾನು ನಿನ್ನಾಕಿ ನನ್ನ ಆಸ್ತಿನೂ ನಿಂದ ಆಗತ್ತ, ಬಂದು ಬಿಡು ಅಂದಾಗ ಉಪಗುಪ್ತ ಅಂತಾನ, ನೋಡ್ತಾಯಿ, ನಾ ಈಗ ಬಂದಿರುವುದು ಕೇವಲ ಒಂದು ತುತ್ತ ಅನ್ನಕ್ಕಾಗಿ, ನೀಡಿದ್ರೆ ನೀಡು, ಇಲ್ಲ ಅಂದ್ರೆ ಬಿಡುತ್ತಾಯಿ, ಮುಂದೊಂದು ಕಾಲ ಬರುತ್ತಾ ಆಗ ಬರ್ತೀನಿ ಅಂತ ಮುಂದಿನ ಮನೆಗೆ ಹೋಗ್ಬಿಟ್ಟ. ಕೆಲವು ವರ್ಷಗಳಾಗತ್ತ, ಏನು ಸೌಂದರ್ಯದಿಂದ ಮೆರೆದಿದ್ಲಲ್ಲ ನರ್ತಕಿ ವೇಷೆ, ಆಕಿಗೊಂದು ದೊಡ್ಡ ರೋಗ ಬಂದ್ಬಿಡ್ತದೆ. ಆಗ ದೊಡ್ಡ ರೋಗ ಅಂದ್ರೆ ಕುಷ್ಠ ರೋಗಕ್ಕೆ ದೊಡ್ಡ ರೋಗ ಅಂತ ಕರಿತಿದ್ರು. ಆ ದೊಡ್ಡ ರೋಗ ಬರುತ್ತೆ. ಏನಾಕಿ ಮನೆ ಮುಂದೆ ಮೊದಲೆಲ್ಲ ಆಕಿಗೆ ಸೌಂದರ್ಯ ಇದ್ದಾಗ ಮನೆ ಮುಂದೆ ಪಾಳೆ ಹಚ್ತಿದ್ರು, ಊರಿನ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬರ್ತಿದ್ರು. ಆದರೆ ಯಾವಾಗ ಆಕಿಗೆ ಕುಷ್ಠ ರೋಗ ಬಂತು, ಒಬ್ರು ಆಕಿ ಮನೆಗೆ ಬರಲಿಲ್ಲ, ಯಾರೂ ಕೂಡ ಆಕಿಗೆ ಹಣ ಕೊಡ್ಲಿಲ್ಲ. ಕೊನೆಗೆ ಆಕೆಯನ್ನು ಏನು ಮಾಡ್ತಾರಂದ್ರೆ ಕಲ್ಲು ಒಗೆದು ಊರು ಬಿಡಿಸ್ತಾರ. ಊರು ಹೊರಗೆ ಎಲ್ಲೋ ಒಂದು ಕಡೆ ಮೂಲ್ಯಾಗ ಬಿದ್ದಿರ್ತಾಳ ನೋಡ್ಕೊತ, ಅದ ದಾರಿಯೊಳಗೆ ಉಪಗುಪ್ತ ಹೋಗ್ತಿರ್ತಾನ. ಯಾರೋ ಒಂದು ನರಳುವಂತ ಶಬ್ದ ಕೇಳ್ತದ, ಯಾರೋ ನರಳಾಕತ್ತಾರಲ್ಲ ಅಂತ ಹೋಗಿ ನೋಡ್ತಾನ, ಹೆಣ್ಮಗಳು ಬಿದ್ದಿರ್ತಾಳ. ಜೋಳ್ಗಿಯಿಂದ ಒಂದಿಷ್ಟು ನೀರು ತೆಗೆದಕ್ಕಿಗೆ ನೀರು ಕುಡಿಸ್ತಾನ. ಜೋಳ್ಗಿಯೊಳಗಿರ್ತಕ್ಕಂಥ ಒಂದು ತುತ್ತು ಅನ್ನ ತೆಗೆದಕ್ಕಿಗೆ ಅನ್ನ ಉಣಿಸಿ ಆಕಿ ತಲೆ ಸವರಿ ಸಂತೈಸುವಾಗ ಆಕಿ ಒಂದಿಷ್ಟು ಊಟ ಯಾವಾಗ ನೀರು ಬಿತ್ತೋ ಒಂದಿಷ್ಟು ಸುಧಾರಿಸ್ಕೊಳ್ತಾಳ. ಸುಧಾರಿಸ್ಕೊಂಡು ಮುಖ ಮ್ಯಾಗೆತ್ತಿ ನೋಡ್ತಾಳ, ಉಪಗುಪ್ತ ಇರ್ತಾನ. ಆಗ ಹೆಣ್ಮಗಳಂತಾಳ, ಅಲ್ಲಪ್ಪ ನೀನು ಉಪಗುಪ್ತ ಅಲ್ಲ ಬೌದ್ಧ ಸನ್ಯಾಸಿ, ಅವತ್ತು ನನ್ನ ಮನೆಗೆ ಬಂದಿದ್ದೆ, ಅವತ್ತು ನಾ ಕೈ ಹಿಡಿದು ನಿನ್ನ ಒಳಗೆ ಕರೆದ್ನಿ, ಆಗ ನನ್ನಂತಲ್ಲಿ ಸೌಂದರ್ಯ ಇತ್ತು, ಎಷ್ಟೊಂದು ಆಸ್ತಿ ಇತ್ತು, ಅಷ್ಟು ಎಲ್ಲ ಇದ್ದಾಗ ಕರೆದ್ರ ವಾಲ್ಯ ಅಂತ ಹೋದ್ಯಪ್ಪ. ಆದ್ರೆ ಇವತ್ತು ನನ್ನ ಹತ್ರ ಏನೂ ಇಲ್ಲ, ಆಸ್ತಿ ಇಲ್ಲ, ಸೌಂದರ್ಯ ಇಲ್ಲ, ಒಬ್ಬ ಅಮಾಯಕ ಆಗಿ ಬಿದ್ದೀನಿ, ಈಗ ಬಂದಿಯೋಲೋ ಅಂದಾಗ ಆಗ ಉಪಗುಪ್ತ ಅಂತ ನಾನು ನೋಡ್ತಾಯಿ. ಯಾವಾಗ ಒಬ್ಬ ಭಕ್ತನಂತಲ್ಲಿ ಆಸ್ತಿ ಅಂತಸ್ತಿ ಇರ್ತತೋ ಆಗ ಒಬ್ಬ ಭಕ್ತ ಬಿದ್ದಿರ್ತಾನೋ ಅವನ ಕೈ ಹಿಡಿದು ಎತ್ತವ ಗುರು ಆಗತಾನ ತಾಯಿ ಅಂತಾನ. ಗುರು ಅಂದ್ರ ಕೈ ಹಿಡಿದು ಎತ್ತವರಿಗೆ ಗುರು ಅನ್ಬೇಕು, ಯಾರು ಎತ್ತಾರ ಅವರು ಗುರು ಆಗುತ್ತಾರ. ಹಂಗ ಗುರು ಅಂದ್ರ ನಮ್ಮನ್ನು ಹಿಡಿದು ಎತ್ತಿರ್ತಕ್ಕಂಥ ಅಂಥ ಗುರುವಿನನ್ನ ನಾವು, ಅಂಥ ಗುರುಗಳಿಗೆ ನಾವು ಮಕ್ಕಳಾದಿವಿ ಅಂತಂದ್ರೆ ನಮಗ ಮುಕ್ತಿ ಸಿಗುತ್ತೈತಿ. ಬಸವಣ್ಣನಿಗೂ ಕೂಡ ಒಂದಿಷ್ಟು ಅಹಂಕಾರ ಅನ್ನೋ ಬಸವನಿಗೆ ಗುರು ಆದವ್ರು ಯಾರು? ಅಲ್ಲಮ ಪ್ರಭುದೇವರು ಗುರು ಆದರು. ಕಲ್ಯಾಣಕ್ಕೆ ಅಲ್ಲಮ ಪ್ರಭುದೇವರು ಒಂದು ಸಾರಿ ಬಂದಾರ ಅಂತ ಒಂದು ಪುರಾಣ ಹೇಳಿದ್ರೆ, ಪಾಲ್ಕುರ್ಕಿ ಸೋಮನಾಥೇಶ್ವರ ಬರೆದಿರ್ತಕ್ಕಂಥ ಪುರಾಣದೊಳಗೆ ಅಲ್ಲಮ ಪ್ರಭುಗಳು ಬಸವ ಕಲ್ಯಾಣಕ್ಕೆ 2 ಸಾರಿ ಭೇಟಿಯನ್ನು ಕೊಡ್ತಾರ ಅಂತಕ್ಕಂಥದ್ದು ಐತಿ. ಅಲ್ಲಮ ಪ್ರಭುಗಳು ಮೊದಲನೇ ಸಾರಿ ಬಂದಿರತಕ್ಕಂಥ ಸಂದರ್ಭದೊಳಗೆ ಬಹಳಷ್ಟು ಖುಷಿಯಾಗತ್ತೆ ಬಸವಣ್ಣಗ ಅಲ್ಲಮ ಪ್ರಭುದೇವರನ್ನು ನೋಡಿ. ಅಲ್ಲಮ ಪ್ರಭುದೇವರು ಬರ್ತಾರ ಅಂತ ನಾನಾ ಥರವಾಗಿರ್ತಕ್ಕಂಥ ಅಡಿಗೆಯನ್ನು ಮಾಡಿಸಿರ್ತಾನೆ. ಎಲ್ಲ ಅಡಿಗೆಯನ್ನು ತಂದು ಅಲ್ಲಮ ಪ್ರಭುದೇವರು ಬರೋಣ ಸ್ವಾಗತ ಮಾಡ್ಕೊಂಡು ಅವರನ್ನು ಊಟಕ್ಕೆ ಕುಂದಿರಿಸಿ, ಬಸವಣ್ಣ ಸುಮ್ಮ ಕುಂದಿರಲಿಲ್ಲ. ಆಗ ಅಲ್ಲಮ ಪ್ರಭುದೇವ್ರಿಗೆ ಹೇಳ್ತಾನಂತ, ಗುರುಗಳ ನೀವು ಬರ್ತೀರಂತ ನಾ ಒಂದು ಸಂಕಲ್ಪ ಮಾಡ್ಕೊಂಡಿದ್ನಿ, ನನ್ನ ಕಲ್ಯಾಣದೊಳಗೆ ನನ್ನ ಮಹಾಮನೆಯೊಳಗೆ 1,96,000 ಜಂಗಮರಿಗೆ ಪ್ರಸಾದ ನೀಡಾಕತ್ತೀನಿ ಅಂದ. ಆಗ ಅಲ್ಲಮ ಪ್ರಭುದೇವ್ರಿಗೆ ಅನಿಸ್ತಿ, ಓಹೋ ಬಸವಣ್ಣ
ನಾ ಇಷ್ಟು ಮಂದಿ ಜಂಗಮರಿಗೆ ಪ್ರಸಾದ ನೀಡಿಸ್ತೀನಿ ಅನ್ನೋ ಅಹಂಕಾರ ಬಂದತ್ತಲ್ಲ, ಇದನ್ನು ಸ್ವಲ್ಪ ಕಳಿಬೇಕು ಅಂತ ಅಲ್ಲಮ್ಮ ಪ್ರಭುದೇವರು ಏನು ಮಾಡಿದ್ರು ಅಂತಂದ್ರೆ, ಆಯ್ತಪ್ಪ ಹಂಗಾದ್ರೆ ಏನೇನು ಪ್ರಸಾದ ಮಾಡಿಸಿದಿ ತಗೊಂಬ ಅಂದ್ರು. ಮತ್ತು ಅವರೆಲ್ಲ ಪ್ರಸಾದ ಉಂಡ್ರೇನು? ಇಲ್ರಿ ಅಪ್ಪ, ನಿಮ್ಮ ಪ್ರಸಾದ ಆದ್ಮ್ಯಾಗ ಎಲ್ಲ ಜಂಗಮರಿಗೆ ಪ್ರಸಾದ ಕೊಡ್ತೀನಿ, ನೀವು ತಗೋರಿ ಅಂದ್ರು. ಆಯ್ತಪ್ಪ ಅಂತ ಅಲ್ಲಮ್ಮ ಪ್ರಭುದೇವರು ಉಣ್ಣಾಕತ್ರು. ಹೆಂಗ ಅಲ್ಲಮ್ಮ ಪ್ರಭುದೇವ್ರ ಪವಾಡ ನೋಡ್ರಿ. ಅವತ್ತು ಏನು ಬಸವಣ್ಣವ 1,96,000 ಜಂಗಮರಿಗೆ ಪ್ರಸಾದ ಮಾಡಿದ್ರ, ಎಲ್ಲಾ ಪ್ರಸಾದನ ಅಲ್ಲಮ್ಮ ಪ್ರಭುದೇವ್ರು ಒಬ್ರ ಉಂಡ್ಬಿಟ್ರು. ಯಾವಾಗ ಎಲ್ಲಾ ಪ್ರಸಾದ ಒಬ್ರ ಉಂಡ್ರು, ಬಸವಣ್ಣಗೆ ಏನಿತ್ತಲ್ಲ ಇಷ್ಟು ಜನಕ್ಕೆ ಹಾಕ್ತೇನನು ಅಹಂಕಾರ ಎಲ್ಲ ಹೋಗಿ ಬಿಡುತ್ತ. ಯಪ್ಪ ಗುರುದೇವ, ಇವತ್ತು ನನ್ನ ಕಣ್ಣು ತೆರೆಸಿದಿರಪ್ಪ ನೀವು. ನಾನಾ ದೊಡ್ಡವ, ನಾನಾ ಶ್ರೇಷ್ಠ ಅಂತ ಮೆರಿತಿದ್ನಪ್ಪ. ಇವತ್ತು ನನ್ನ ಕಣ್ಣು ತೆರೆಸಿ ಇವತ್ತಿನಿಂದ ನನಗ ಗುರು ಆದಿರಪ್ಪ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ ಅಲ್ಲಮ್ಮ ಪ್ರಭುದೇವ್ರಿಗೆ. ಇವತ್ತಿನಿಂದ ನೀವ ಗುರು, ಇದರಿಂದ ಹೆಂಗಾದ್ರೂ ಕಾಪಾಡ್ರಪ್ಪ. ಹೊರಗ ಅಷ್ಟು ಮಂದಿ ಜಂಗಮರು ಇರ್ತಾರ, ಈಗ ಹೊಸ ಅಡಿಗೆ ಮಾಡಿ ಬಡಿಸ್ಬೇಕಂದ್ರೆ ಆಗಂಗಿಲ್ಲರಪ್ಪ, ನೀವ ಹೆಂಗಾರ ಕಾಪಾಡ್ರಿ ಅಂದಾಗ, ಆಯ್ತು ಬಸವಣ್ಣ ಗುರು ಅಂತ ಒಪ್ಕೊಂದಿಲ್ಲಪ್ಪ. ಗುರು ಅಂದ್ರೆ ಒಬ್ಬ ಶಿಷ್ಯನ ಕಾಪಾಡ್ತಕ್ಕಂಥವನು ಅಂತ ಒಂದು ಅಗಳು ಉಳಿದಿರ್ತೈತಿ. ಆ ಒಂದು ಅಗಳನ್ನು ಸ್ವೀಕಾರ ಮಾಡ್ತಾರ. ಯಾವಾಗ ಒಂದು ಅಗಳನ್ನು ಸ್ವೀಕಾರ ಮಾಡಿ ಅಲ್ಲಮ್ಮ ಪ್ರಭುಗಳು ಬಂದ್ರು, ಹೊರಗಿರ್ತಕ್ಕಂಥ 1,96,000 ಜಂಗಮರದು ಕೂಡ ಹೊಟ್ಟೆ ತುಂಬಿ ಹೋಗಿತ್ತಂತ ಅಂತ ಪವಾಡ ಪುರುಷ ಅಲ್ಲಮ್ಮ ಪ್ರಭುದೇವರು. ಅದಕ್ಕೆ ಅವರು ಬಸವಣ್ಣನಿಗೆ ಗುರು ಆದರು. ಹಂಗ ಗುರು ಅಂದ್ರ ಭಕ್ತನ ಮನಸ್ಸಿನೊಳಗಿರ್ತಕ್ಕಂಥ ಕಲ್ಮಶಗಳನ್ನ ತೊಳೆದು ಅವನಲ್ಲಿರ್ತಕ್ಕಂಥ ಅಜ್ಞಾನಗಳನ್ನು ತೆಗೆದು ಸುಜ್ಞಾನದ ಜ್ಯೋತಿಯನ್ನು ಮುಟ್ಸೋವನಿಗೆ ಗುರು ಅಂತ ಕರೀತಾರ. ಅಂತ ಗುರುವಿನಿಂದ ನಾವು ಪಡ್ಕೊಳ್ಬೇಕಾಗಿದ್ದು ಮೊದಲನೇದು ದೀಕ್ಷೆ. ಆ ನಂತರ ಏನಪ್ಪ ಗುರುವಿನಿಂದ ನಾವು ಪಡ್ಕೊಳ್ಳುವ 3 ವಸ್ತುಗಳನ್ನು ನಾವು ಪಡ್ಕೋಬೇಕು ಗುರುವಿನಿಂದ ಯಾವಾಗಲೂ. ಒಂದು, ಗುರುವಿನ ದರ್ಶನ ಮಾಡಬೇಕು. ಇನ್ನೊಂದು, ಗುರುವಿನ ಉಪದೇಶವನ್ನು ಪಡ್ಕೋಬೇಕು. ಮೂರನೇದು, ಗುರುವಿನ ಸೇವೆ ಮಾಡಬೇಕು. ಇಷ್ಟು ಮಾಡಿಬಿಟ್ರೆ ಸಾಕು. ನಿನಗೇನು ಅಲ್ಲಮ್ಮ ಪ್ರಭುದೇ ಹೇಳಿದ್ರಲ್ಲ, ಸಾರೆ ಚೆಲ್ಲಾದ ಮುಕುತಿ, ಸಾರೆ ಚೆಲ್ಲಾದ ಮುಕುತಿ, ಆ ಮುಕ್ತಿಯನ್ನು ಕೊಟ್ಟು ಬಿಡ್ತಾನ ಗುರು. ಇವು 3 ಮಾಡಿದ್ರ